ಏನವ ನೀನು ಈಗ ಬರೀತಿರೋದು? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ಲೈಫ್ ಸ್ಟೈಲ್ಸ್ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಬೇಕು ಅಂತ ಕೇಳ್ಕೊತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಕೆಲಸನೂ ಕೂಡ ಇನ್ನೂ ಉಳಿದಿತ್ತು, ಯಾಕೆ ನೀರು ಕೂಡ ಬಿಟ್ಟಿರಲಿಲ್ಲ. ನೀರು ಬಿಟ್ಟರೆ ಎಲ್ಲ ಕೆಲಸನೂ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಚಟ್ನಿ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಬಂದು ನನ್ನ ಮಗ ನೀರು ಕಾಯಿಸ್ತಾ ಇದ್ದ. ನೀರೊಲೆಗೆ ಸೌದೆ ಎಲ್ಲ ತೊಗೊಬಂದು ನೀರು ಕಾಯಿಸ್ತಾ ಇದ್ದ. ಅವನಿಗೂ ಕೂಡ ರಜಾ ಇತ್ತಲ್ಲ, ಇವತ್ತು ಭಾನುವಾರ ಆಗಿದ್ದ ಕಾರಣ ರಜಾನೇ ಇತ್ತು. ಅದರಿಂದ ಅವ್ರಿಗೆ ಸಾಂಬಾರಿತ್ತು, ಹೀರೆಕಾಯಿ ಸಾಂಬಾರು ಮಾಡಿಟ್ಟಿದ್ದೆ. ಅದಕ್ಕೆ ರೊಟ್ಟಿ ಹಾಕ್ಕೊಟ್ಬಿಟ್ಟು ಎಲ್ಲೋ ಹೊರಗಡೆ ಹೋಗೋದಿತ್ತು, ಅದರಿಂದ ಮನೆಯೆಲ್ಲ ಒರೆಸ್ಕೊಂಡು ನಾನು ಕ್ಲೀನ್ ಮಾಡ್ಕೋತಾ ಇದ್ದೆ. ಅವನು ನೀರಲ್ಲೇ ಗುರಿ ಹಾಕ್ಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ತಿಂಡಿ ತಿಂತೀನಮ್ಮ ಅಂತ ಅಂದ್ಬಿಟ್ಟು ತಿಂಡಿ ರೆಡಿ ಮಾಡ್ಕೊಂಡು ತಿಂತಾಯಿದ್ದೆ. ನಾವು ಕೂಡ ಎಲ್ಲರೂ ಫ್ರೆಶ್ ಅಪ್ ಆಗಿ ಹೂವು ಇತ್ತು ಸ್ವಲ್ಪ ಕಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕಟ್ಕೋತಾ ಕೂತಿದ್ದೀನಿ. ಹೂವು ಎಲ್ಲ ಕಟ್ಕೊಂಡು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೆಗೂ ಕೂಡ ರಂಗೋಲಿ ಆಲ್ರೆಡಿ ಬೆಳಿಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕಿದ್ವಿ. ನೀರು ಕೂಡ ಬಿಟ್ಟಿದ್ರಲ್ಲ, ಅದರಿಂದ ರಂಗೋಲಿ ಮತ್ತೆ ಹಾಳಾಯಿತು. ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಮತ್ತೆ ರಂಗೋಲಿ ಎಲ್ಲ ಬಿಟ್ಟು ಮಾಡೋಷ್ಟೊಳಗೆ ಸ್ವಲ್ಪ ಟೈಮೇ ಆಗಿತ್ತು. ದೇವಸ್ಥಾನಕ್ಕೂ ಕೂಡ ಹೋಗಬೇಕಿತ್ತು. ಯಾವ ದೇವಸ್ಥಾನ ಅಂತ ನಿಮ್ಗೆ ಆಲ್ರೆಡಿ ತಿಳಿದಿದೆ. ಅಲ್ಲಿಗೆ ಹೋಗ್ಬೇಕಿದ್ದ ಕಾರಣ ಬೇಗನೆ ಎದ್ದು ಎಲ್ಲ ಮಾಡ್ಕೋತಾ ಇದ್ದೀನಿ. ಹೋಟೆಲ್ ಕೆಲಸ ಕೂಡ ಇದೆಯಲ್ಲ, ಅದನ್ನು ಕೂಡ ಬಿಡೋ ಆಗಿಲ್ಲ, ಅದನ್ನು ಕೂಡ ಮಾಡ್ಕೋಬೇಕಿತ್ತು. ಅದರಿಂದ ನಾನು ಎಲ್ಲ ಕೆಲಸನೂ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೇವ್ರ ಪೂಜೆನೂ ಕೂಡ ರೆಡಿ ಮಾಡಿಕೊಂಡು ದೇವ್ರಿಗೂ ಕೂಡ ದೀಪ ಹಚ್ಚಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಈಗ ವೀಡಿಯೋ ತೆಗಿತಾ ಇದ್ಲು. ಅವಳೇ ನನಗೆ ವೀಡಿಯೋಗ್ರಾಫರ್. ಈಗ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾಳೆ. ಸ್ವಲ್ಪ ತಕ್ಕ ಮಟ್ಟಿಗೆ ಈಗೀಗ ಸ್ವಲ್ಪ ಕಲಿತಾ ಇದ್ದಾಳೆ. ಅವಳನ್ನ ಪೂಜೆ ಮಾಡೋದೆಲ್ಲ ವೀಡಿಯೋ ಮಾಡಿದ್ದನು, ಅದನ್ನು ಕೂಡ ಎಡಿಟ್ ಮಾಡಿ ಹಾಕಿದ್ದೆ. ಹಾಗೆ ನಾನು ಪೂಜೆ ಮಾಡ್ತೀನಮ್ಮ, ನಮ್ಮದು ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ಲು. ಅವಳಿಗೂ ದೇವ್ರ ದಯೆ ಅಂದರೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಳೆ. ಮಕ್ಕಳಿಗೆ ನಾವು ಈಗಿನಿಂದ ಯಾವ ರೀತಿ ಕಲಿಸ್ತೀವಿ ಅದೇ ರೀತಿ ಅವರು ಮುಂದುವರಿತಾರೆ. ಹಾಗೆ ಅಜ್ಜಿ ತಾತನ ಕಂಡರೂ ಕೂಡ ತುಂಬಾ ಪ್ರೀತಿ. ಅವ್ರಿಗೂ ಕೂಡ ದೇವ್ರ ಪೂಜೆ ಮಾಡಿ ನೆಕ್ಸ್ಟ್ ಹೊಸ್ಲಿಗೆಲ್ಲ ಪೂಜೆ ಮಾಡ್ತಾಳೆ. ನಾವು ಹೇಗೆ ಮಾಡ್ತೀವೋ ಡಿಟೋ ಹಾಗೆ ಮಾಡಬೇಕು ಅಂತ ಬಯಸ್ತಾಳೆ. ಹಾಗೆ ಎಲ್ಲರೂ ಕೂಡ ರೆಡಿಯಾಗಿ ಮತ್ತಿತಾಳೇಶ್ವರ ಸ್ವಾಮಿದು ಇವತ್ತು ರಥೋತ್ಸವ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಟಿದ್ದೀವಿ ಫ್ಯಾಮಿಲಿ ಸಮೇತ. ನಮ್ಮ ಮನೆಯವ್ರಿಗೆ ಕೆಲಸ ಇದ್ದ ಕಾರಣ ಅವ್ರು ಬರಲ್ಲ ಅಂತ ಅಂದರು, ಅದರಿಂದ ನಾವು ಹೊರಟಿದ್ದೀವಿ. ಹೇಗೆ ಬಂತು ವಿಡಿಯೋ ಅಂತ ಪ್ಲೀಸ್ ಫುಲ್ ನೋಡಿ. ರಾಣಿ ಇನ್ನು ಅರ್ಧ ಗಂಟೆ ಇನ್ನೂ ಇದೆ ತೇರು ಹಿಡಿಯೋದು. ಅಷ್ಟೊಳಗೆ ಆಗ್ತದೆ. ಫ್ರೀಯಾಗಿರ್ತಕ್ಕಂಥ ಭಕ್ತಾದಿಗಳನ್ನು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಈ ಮೂಲಕ ಮನವಿ. ಹಾಗೆ ಪ್ರಸಾದ ಸೇವಾ ಸಮಿತಿಗೆ ಧನ ಸಹಾಯ ಮಾಡುವಂತ ಭಕ್ತಾದಿಗಳಿದ್ರೆ ಒಂದು ಕೌಂಟರ್ ಹತ್ರ ರಸೀದನ್ನ ಪಡೀತಕ್ಕಂಥದ್ದು. ಭಕ್ತಾದಿಗಳು ಇನ್ನೂ ಅರ್ಧ ಗಂಟೆ ಇದೆ. ಹಾಕಬಿಡ್ಲ
ದೇವ್ರಿಗೂ ತೆಗಿತೀನಿ. ನಮ್ಮ ಫೋನು ಕಳ್ಸೋಕ, ನಮ್ಮ ಫೋನ್ ಕಳ್ಸೋ ಫೋಟೋ ತೆಗ್ತೀನಿ. ಇದೇ ಬರೋ ಆಶೀರ್ವಾದ ಒಬ್ಬನೇ ತಗೊಂಡು 4 ಜನ ತಗೊಳ್ಳೋದು ಕೂಡ ಇಲ್ಲವಾ ಇವರೇನು ಮಧ್ಯದಲ್ಲಿ ಹೋಯ್ತು. ಮುಂದೆ ಬನ್ನಿ ಅಮ್ಮ, ಮುಂದೆ ಬನ್ನಿ ಅಮ್ಮ, ಮುಂದೆ ಬನ್ನಿ, ಮುಂದೆ ಬನ್ನಿ. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಪ್ರಸಾದ ಕೂಡ ಕೊಟ್ಟಿದ್ದರು. ಅಲ್ಲೇ ತಿನ್ಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ತಿನ್ಕೊಂಡು ಪ್ರಸಾದನ ಹೋಗೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ ಕೂಡ. ಎಲ್ಲ ಪಲ್ಯ, ಬಾಳೆಹಣ್ಣು, ಕೇಸರಿ ಬಾತು ಮತ್ತು ಕಜ್ಜಾಯ. ಅಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಕಜ್ಜಾಯ ಮಾಡಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಅದೇ ಊರು ನಮ್ಮ ಅಜ್ಜಿ ಮನೆ. ಅಜ್ಜಿ ಇಲ್ಲ, ಅವರು ತೀರೋಗಿದ್ದಾರೆ ನಮ್ಮ ಅಜ್ಜಿ. ಇರಬೇಕಿತ್ತು ಅವರು, ತುಂಬಾ ಖುಷಿ ಆಗೋದು. ಹಾಗೆ ನಮ್ಮ ಅತ್ತೆ ಮಗಳು, ಅವಳು ನಮ್ಮ ಅತ್ತೆ ಮಗಳು ಮತ್ತು ನಮ್ಮ ಮಾವ ಎಲ್ಲ ಕೂಡ ಬಂದಿದ್ದರು. ಅಲ್ಲಿಗೆ ಬನ್ನಿ ಮನೆಗೆ ಅಂದರು. ಹೋಗೋಕ್ಕೆ ಟೈಮ್ ಇರಲಿಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ. ಹಾಗೆ ಇದನ್ನು ಕೂಡ ತೆಗಿಸ್ಕೊಂಡು ಬಂದ ತಕ್ಷಣ ಚಿಕ್ಕದು ಒಂದು ದೊಡ್ಡದು ಮತ್ತು ಒಂದು ಚಿಕ್ಕದು ಕೊಟ್ಟಿದ್ದರು. ಚಿಕ್ಕದನ್ನ ಮುರಿದಾಕಿದ್ಲು, ಅದನ್ನು ಜಾಯಿಂಟ್ ಮಾಡ್ಕೋತಾ ಕೂತಿದ್ವಿ. ನಾನು ಇದೇ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಹತ್ರದಿಂದ ತೇರು ಎಳೆಯೋದನ್ನ ನೋಡಿದ್ದು. ನಾವು ಹೋಗೋಷ್ಟರೊಳಗೆ ತೇರು ಎಳ್ದಾಗಿರ್ತಿತ್ತು. ಇದೇ ಫಸ್ಟ್ ಟೈಮ್ ತೇರು ಎಳೆಯೋದನ್ನ ನೋಡಿದ್ದು. ನಾನು ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಕೆಲಸ ಇತ್ತು, ಪಾತ್ರೆ ಕೂಡ ವಾಶ್ ಮಾಡಿದ್ನಲ್ಲ, ಅದನ್ನೆಲ್ಲ ಜೋಡಿಸಿರಲಿಲ್ಲ. ಅದನ್ನೆಲ್ಲ ಜೋಡಿಸಿಟ್ಬಿಟ್ಟು ಮಕ್ಕಳಿಗೆಲ್ಲ ಆಯಿಲ್ ಕಾಯಿಸ್ಕೊಟ್ಬಿಟ್ಟು ನಾವು ಕೂಡ ಟೀ ಕಾಯಿಸ್ಕೊಂಡು ಸ್ವಲ್ಪ ಹೊತ್ತು ಕುಡಿದ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ಸಂಜೆ ನಮ್ಮೂರಲ್ಲಿ ಮುನೇಶ್ವರ ಮತ್ತು ಹುಚ್ಚರಾಯ ಸ್ವಾಮಿದು ಅಂದರೆ ಪ್ರೋಗ್ರಾಮ್ ಇತ್ತು. ನೈಟ್ ಟೈಮ್ ಪೂಜೆ ಇರುತ್ತೆ, ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ವಿ. ನಾನು ಮತ್ತು ನಿಶು, ಅಕ್ಕ 3 ಜನ, ನಾನು ಮತ್ತು ಆದ್ಯ, ನಿಶು 3 ಜನ ಒಂದು ಗಾಡೀಲಿ, ಅಕ್ಕ ಒಂದು ಗಾಡೀಲಿ ಬಂದರು. ಪೂರ್ವಿ ಮತ್ತು ಎಲ್ಲರೂ ಕೂಡ ಆಲ್ರೆಡಿ ಮುಂದೆ ಹೋಗಿದ್ದರು. ನೋಡ್ಕೊಂಬನ್ನಿ ಯಾವ ರೀತಿ ಇರುತ್ತೆ ಅಂತ. ಏನು ಹೇಳ್ತೀನಿ ನಾನು? ನೋಡಿ ಫ್ರೆಂಡ್ಸ್, ನೋಡಿ ಪೂರ್ತಿ ಶಿವರಾತ್ರಿ ಹಬ್ಬ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ನೈಟ್ ಇದು ಶಿವರಾತ್ರಿ ಹಬ್ಬದ ದಿನದ ನೈಟು ಮಕ್ಕಳದು ಕಾರ್ಯಕ್ರಮ ಇದೆ, ಡ್ಯಾನ್ಸ್ ಪ್ರೋಗ್ರಾಮು ದೇವಸ್ಥಾನದ ಹತ್ರ ಎಲ್ಲ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಯಾರು ಹೋಗ್ತಿದ್ರು ಹೇಳಿ? ಅದುವೇ ಯಾರು ಹೋಗ್ತಿದ್ದೀರಾ? ನಾನು, ಆದ್ಯ ಮತ್ತು ನಿಸು. ಹಿಂದೆಗಡೆ ಅಕ್ಕ ಎಲ್ಲ ಬರ್ತಾ ಇದ್ದಾರೆ. ಆಲ್ರೆಡಿ ಪೂರ್ವಿ, ಸಂಜನಾ ಎಲ್ಲ ಹೋಗಿದ್ದಾರೆ. ಅಲ್ಲಿ ನೋಡಿ ದೇವಸ್ಥಾನ ಅಲ್ಲಿ ಮುಂದೆ ಸ್ವಲ್ಪ ನೋಡಿ. ನಮ್ಮ ಮಾಧ್ಯಮ ಮೇಡಮ್ ವಾಲೆ ಹಾಕಿಬಿಟ್ಟಾರೆ. ಈಗ ತಿರುಪುರ ಸೌಮ್ಯ ಆಂಟಿ ಅಲ್ಲಿ ನಿಲ್ಸಿದ್ದಾರೆ. ಅಲ್ಲಿ ತಿರುಪುರ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಎರಡೆರಡು ಕೆಲಸ. ಸೌಮ್ಯ ಆಂಟಿ ನೋಡಿ ಅಲ್ಲೇ ಇಳಿಸ್ಬಿಟ್ಟು ಬಂತಾ ಇದ್ದಾರೆ. ಅದಕ್ಕೆ ನಿಮಗೆ ಕಾಣಿಸ್ತಾ ಇಲ್ಲ, ಅಲ್ಲಿ ಬರ್ತಾ ಇದ್ದಾರೆ.
ಅಲಿಸಾಮೆಂಟೆ ಬರ್ತಾ ಇದ್ದಾರೆ. ಹಾಯ್ ಮಾಡಿ ಹಾಯ್ ಬಾಯ್ ಟಾಟಾ ಸಿ ಯು. ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಲ್ಲ ಮಕ್ಳಿಗೆ, ಅದರಿಂದ ಸ್ವಲ್ಪ ಬೇಗನೆ ಹೋಗಿದ್ವಿ. ಇನ್ನೂ ಕೂಡ ತುಂಬ ಜನ ಬಂದು ಕೂತಿದ್ರು, ಹೋಮ ಎಲ್ಲ ಮಾಡ್ತಾಯಿದ್ರು ದೇವ್ರಿಗೆ. ತುಂಬ ಚೆನ್ನಾಗಿರುತ್ತೆ ಈ ದೇವರು. ಒಡೆದು ಮುಡಿಯೋರು ಇರೋದ್ರಿಂದ ತುಂಬಾ ಚೆನ್ನಾಗಿ ವರ್ಷಕ್ಕೊಂದ್ಸಲ ತುಂಬ ಸಖತ್ತಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಇವರು ಅಕ್ಕನ ಮಕ್ಕಳು, ಸೌಮ್ಯಕ್ಕನ ಮಕ್ಕಳು ಇವರು. ಅವರು ಶಿವ ಮತ್ತು ಮಾಮೂಲಿ ಡ್ಯಾನ್ಸ್ಗೆ ಅಂದ್ಬಿಟ್ಟು ಇಬ್ಬರು ಕೂಡ ರೆಡಿಯಾಗಿದ್ದರು. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದ್ರು. ಮಕ್ಕಳು ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಕೊಟ್ಟರು. ಈ ಹುಡುಗ ಕೂಡ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದ. ನಮ್ಮೂರಲ್ಲಿ ತುಂಬ ಪ್ರತಿಭೆಗಳಿದ್ದಾರೆ. ಅವ್ರನ್ನ ಎಲ್ಲರೂ ಕೂಡ ಮೆಚ್ಚಿ ಹಾರೈಸಿ ಮುಂದೆ ತರಬೇಕು ಅಂತ ಕೇಳ್ತೀವಿ. ನನ್ನ ಮಗ ಕೂಡ ಡ್ಯಾನ್ಸ್ ಮಾಡ್ದ. ದೇವ್ರಿಗೆ ಕೂಡ ಅಷ್ಟರೊಳಗೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾವು ಕೂಡ ದೇವ್ರ ಮಂಗಳಾರತಿ ತಗೊಂಡು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲೇ ಕೂಡ ಪ್ರಸಾದನೂ ಕೊಟ್ಟಿದ್ದರು. ನಾವು ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಕೂಡ ಬಂದಿದ್ವಿ. ನಮ್ಮ ಮನೆಯವರು ಇನ್ನೂ ಒಂದು ದೇವಸ್ಥಾನ ಐತಲ್ಲ ಅಲ್ಲಿಗೆ ಹೋಗಿದ್ರು. ನಾವು ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಪ್ರಸಾದ ಕೊಟ್ಟರು, ತಿಂದ್ಕೊಂಡು ಮನೆಗೆ ಕೂಡ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.